ಮಾತಾಡಿದ್ದೆ ನಾನು. ಬೆಟ್ಟಿಂಗ್ ಬರ್ತಾ ಇದೆ, ಮಕ್ಕಳು ಹಾಳಾಗ್ತಾರೆ, ಗೃಹ ಸಚಿವರು ವಿಶೇಷವಾಗಿ ಗಮನ ತಗೊಳ್ಳಿ, ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಹೇಳಿದೆ. ಗೃಹ ಸಚಿವರು ಹೇಳ್ತಾರೆ, ಅವ್ರ ಸೆಕ್ರೆಟರಿ ಹೇಳಿದ್ರೆ ಅದು ಕೇಳ್ತಾರೆ, ಸೆಕ್ರೆಟರಿ ಹೇಳ್ತಾರೆ SP ಹೇಳೋದು ಕೇಳ್ತಾರೆ, SP ಹೇಳ್ತಾರೆ ನಂಗ್ಲಿ SI ಹೇಳೋದು ಕೇಳ್ತಾರೆ. ಇದು ಒಂಥರ ಮಾನವ ಸರಪಳಿ. ನಮ್ಮ ನೋವು ಯಾರು ಕೇಳೋರಿಲ್ಲ. ನಾನು ಹೇಳ್ತಾರೆ ಬೆಟ್ಟಿಂಗ್ ನನ್ನ ಮಕ್ಕಳು ಸಾಯ್ತಾರೆ ಅಂತ. ನಿನ್ನೆ ನನ್ನ ಪ್ರಾಂತ್ಯದ ಹುಡುಗ, ಇನ್ನು ಮಗುವಾಗಿ ಇನ್ನು 7 ದಿವಸ 8 ದಿವಸ ಆಗಿತ್ತು, ಮಗು ಆಯ್ತಲ್ವಾ, ಅದಲ್ಲ ಓತರ ಬೆಟ್ಟಿಂಗ್ ಅಲ್ಲಿ ಚಾಲೆಂಜ್ ಕಟ್ಕೊಂಡು ಇವತ್ತು ನಿನ್ನೆ ವಿಷ ಕೂಡ ಸಾಯ್ತಾನೆ, ಅದಲ್ವಾ, ವಿಷ ಕೂಡ ಸಾಯ್ತಾನೆ, ಅದಲ್ಲ. ಇದು ನಾನು ಮೊದಲೇ ಹೇಳ್ತಾ ಇದ್ದೆ, ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ಅಂತ, ಆಯ್ತಲ್ವಾ. ಅಬಕಾರಿ ಇಲಾಖೆ ಕೂಡ ಒಳ್ಳೆ ವ್ಯಾಪಾರ ಮಾಡವನು, 7 ಬಾಟ್ಲ್ ರಾಕ್ ಕುಡಿದು ನೆನ್ನೆ ಅವನು ಹೋಗ್ತಾನೆ, ಆಯ್ತಲ್ವಾ. ಇದಕ್ಕೆ ಹೊಣೆ ಯಾರು? ಇನ್ನಾದ್ರೂ ದಯವಿಟ್ಟು ಗೃಹ ಸಚಿವರು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ ಅಂತಂದ್ರೆ ಇದು ಮುಂದೆ ಎಲ್ಲೂ ಹೋಗಿ ನಿಲ್ಲುತ್ತೆ ಅಂತ ಕೂಡ ಹೇಳಕ್ಕಾಗಲ್ಲ. ಇವತ್ತು ಒಂದು ಮಗು ಸತ್ತಿದ್ದಾರೆ, ಇನ್ನಿಂದ ಇಂಥ ಮಕ್ಕಳು ಎಷ್ಟು ಜನ ಸಾಯ್ತಾರೆ, ಇಂಥ ಯುವಕರು ಎಷ್ಟು ಜನ ಸಾಯ್ತಾರೆ ಅಂತ ಕೂಡ ಹೇಳಕ್ಕಾಗಲ್ಲ. ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಇದಕ್ಕೆ ಕಡಿವಾಣ ಆಗ್ತೀನಿ ಅಂತ ನಾನು ನಂಬಿದ್ದೀನಿ ಸರ್.